ಎಲ್ಲ ನನ್ನ ಮುದ್ದು ವಿದ್ಯಾರ್ಥಿಗಳಿಗೆ ರ್ಯಾಂಕರ್ ಸ್ಟಡಿ ಸರ್ಕಲ್ಗೆ ಸ್ವಾಗತ. ಇವತ್ತು ನಾವು ಯಾವುದಂದರೆ ನಾಳೆ ಬರ್ತಕ್ಕಂಥ ಕನ್ನಡ ಎಕ್ಸಾಮ್ನಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಮತ್ತು 70+ ಬರ್ತಕ್ಕಂಥ ಕ್ವಶನ್ಸ್ಗಳನ್ನು 70+ ಮಾರ್ಕ್ಸ್ಗಳನ್ನು ತಂದು ಕೊಡ್ತಕ್ಕಂಥ ಕ್ವಶನ್ಸ್ಗಳನ್ನು ಮಾತ್ರ ನೋಡ್ಕೊಂಡು ಹೋಗೋಣ. ಇದರಲ್ಲಿ ಉತ್ತರಗಳನ್ನು ವಿವರಣೆಗಳನ್ನು ಮಾಡ್ಕೊಂಡು ಹೋಗೋದು ಬೇಡ, ಯಾಕಂದರೆ ಇಲ್ಲಿ ಟೈಮ್ನ ಅಭಾವ ಜಾಸ್ತಿ ಇದೆ ಮತ್ತು ನಾಳೆ ಬೆಳಿಗ್ಗೆನೇ ಎಕ್ಸಾಮ್ ಇರೋ ಕಾರಣ ಇವತ್ತು ನೀವು ಕ್ವಶನ್ಗಳನ್ನು ಮಾತ್ರ ನೋಡ್ಕೊಂಡು ಹೋಗಿ ಕ್ವಶನ್ಗಳ ಉತ್ತರಗಳನ್ನು ನೀವೇ ಹುಡ್ಕೊಂಡು ಏನು ಮಾಡಬೇಕು, ಅಭ್ಯಾಸ ಮಾಡ್ಕೋಬೇಕು ಅಂತ ನಾನು ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೇನೆ. ಕೊನೆವರೆಗೂ ನೋಡಿ, ಯಾಕಂದರೆ ಕೊನೆವರೆಗೂ ನೋಡೋದರಿಂದ ನಿಮ್ಮ ಪ್ರತಿಯೊಂದು ಕ್ವಶನ್ ಕೂಡ ನಿಮಗೆ ಯಾವ್ಯಾವ ಕ್ವಶನ್ ಇಂಪಾರ್ಟೆಂಟ್ ಅಂತ ನಿಮಗೆ ಗೊತ್ತಾಗುತ್ತೆ. ಯಾಕಂತಂದರೆ ನಾವು ಈ ವಿಡಿಯೋನ 5 ನಿಮಿಷಗಳಲ್ಲಿ ಕವರ್ ಮಾಡೋಕ್ಕೆ ಟ್ರೈ ಮಾಡೋಣ. ಯಾವಂದರೆ ದ್ವಿತೀಯ PUC ಕನ್ನಡ ಪ್ರಶ್ನೆಗಳು ಇವುಗಳು. ಇದರಲ್ಲಿ ಪ್ರಥಮವಾಗಿ ಪದ್ಯ ಭಾಗದಲ್ಲಿ ಬರ್ತಕ್ಕಂಥ ಸಂದರ್ಭ ಪ್ರಶ್ನೆಗಳನ್ನು ನೋಡ್ಕೊಂಡು ಹೋಗೋಣ. ಅದರಲ್ಲಿ ಯಾವ್ಯಾವಂದರೆ ಬರಲುಂಟೆ ಸುಗ್ಗಿ ಮತ್ತೆ ಎಂಬ ಪದ್ಯ ಭಾಗದಿಂದ ಏನು ಸಂದರ್ಭ ಪ್ರಶ್ನೆಗಳು ಬರ್ತವೆ. ರಸ್ತೆಯಂಚಿನಲ್ಲಿ ಕೈ ಹಿಡಿದು ನಡೆಸಿದಳು, ಇದು ಈ ವಾಕ್ಯವು ಕೂಡ ಸಂದರ್ಭದಲ್ಲಿ ಬರುತ್ತೆ. ಇನ್ನು ದಿನನಿತ್ಯ ಶಿಲುಬೆಗೇರಿದ್ದಾನೆ ಜೀಸಸ್ ಎಂಬ ವಾಕ್ಯವು ಕೂಡ ಯಾವುದು ಬರುತ್ತೆ, ಸಂದರ್ಭದಲ್ಲಿ ಬರುತ್ತೆ. ಈ ತಂಪ ನನ್ನ ತವರಿಗೆ ಎಂಬ ವಾಕ್ಯ ಕೂಡ ಸಂದರ್ಭದಲ್ಲಿ ಬರುತ್ತೆ. ಇನ್ನು ನೆಕ್ಸ್ಟು ಕುಳಿತು ಕೆಮ್ಮುವ ಪ್ರಾಣಿ ಎಂಬ ವಾಕ್ಯ ಕೂಡ ಸಂದರ್ಭ ಸಹಿತ ವಿವರಣೆಯಲ್ಲಿ ಬರುತ್ತೆ. ಇನ್ನು ನೆಕ್ಸ್ಟು ತನವೇ ಪರ್ವತವಲ್ಲವೇ ಎಂಬ ಪ್ರಶ್ನೆ ಕೂಡ ಸಂದರ್ಭ ಸಹಿತ ವಿವರಣೆಯಲ್ಲಿ ಬರುತ್ತೆ. ಇನ್ನು 7ನೇದು ಯಾವುದಂದರೆ ಬಂದೇ ತಿರುತ್ತದೆ ದೈವಿ ರಾಜ್ಯ ಎಂಬ ವಾಕ್ಯ ಕೂಡ ಬರುತ್ತೆ. ಜ್ಯೋತಿ ನಿನ್ಯಾರ ಹೋಲಾರ ಅನ್ನೋದು ಕೂಡ ಬರುತ್ತೆ. ಇನ್ನು ನೆಕ್ಸ್ಟು ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ನಿನ್ನ ಗಟ್ಟಿ ಪಾದಕ್ಕೆ ಎಂಬ ವಾಕ್ಯ ಕೂಡ ಯಾವುದೋ ಸಂದರ್ಭ ಸಹಿತ ವಿವರಣೆಯಲ್ಲಿ ಬರುತ್ತೆ. ಇನ್ನು 10ನೇದು ಮನ್ನಿಸಲಿ ನಿನ್ನ ಆ ದೇವರೇ ಎಂಬ ವಾಕ್ಯ ಕೂಡ ಬರುತ್ತೆ. ಬಂಗಾರ ನಿನಗೆ ಸ್ಥಿರವಲ್ಲ ಎಂಬ ವಾಕ್ಯ ಕೂಡ ಬರುತ್ತೆ. ಹಿತ್ತಾಳೆಗಿಂತ ಬಲುಹೀನ ಎಂಬ ವಾಕ್ಯ ಕೂಡ ಬರುತ್ತೆ. ಇನ್ನು ನೆಕ್ಸ್ಟು ಯಾವುದಂದರೆ ಆಪತ್ತಿನೊಳ ಮನಿದಂ ನೋಡಿದ ಬಂಧುವೇತಕ್ಕೆ ಎಂಬ ವಾಕ್ಯ ಕೂಡ ಬರುತ್ತೆ. ಇನ್ನು 14ನೇದು ಯಾವುದಂದರೆ ಇದು ಮಾತೆ ಮರೆತು ಹೋಗಿದೆ ಕಣೆ. ಇವು 14 ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥವು. ಇವುಗಳನ್ನು ಬಿಟ್ಟು ಹೊರಗಡೆ ಇರತಕ್ಕಂಥ ವಾಕ್ಯಗಳು ಬರೋಕ್ಕೆ ಚಾನ್ಸಸ್ಸೇ ಇಲ್ಲ. ಇವುಗಳೇ ಬರುತ್ತೆ. ಇವುಗಳನ್ನು ಪ್ರತಿಯೊಂದು ಬಿಡಬೇಡಿ, ಎಲ್ಲ ಕೂಡ ನೋಡ್ಕೊಳ್ಳಿ. ಎಲ್ಲ ಕೂಡ ನೋಡ್ಕೊಳ್ಳೋದ್ರಿಂದ ನಿಮಗೆ ಸಂದರ್ಭದಲ್ಲಿ ಬರ್ತಕ್ಕಂಥ ಎಲ್ಲ ಪ್ರಶ್ನೆ ಉತ್ತರಗಳನ್ನು ಉತ್ತರಿಸೋಕ್ಕೆ ಸಹಾಯ ಆಗುತ್ತೆ. ಇನ್ನು ನಾವು 5-6 ವಾಕ್ಯದಲ್ಲಿ ಉತ್ತರಿಸಿ, ಅಂದರೆ 4 ಮಾರ್ಕ್ಸ್ನಲ್ಲಿ ಬರ್ತಕ್ಕಂಥ ಪ್ರಶ್ನೋತ್ತರಗಳನ್ನು ನೋಡ್ಕೊಂಡು ಹೋಗೋಣ. ಅದರಲ್ಲಿ ರಾವಣನಲ್ಲಿ ಕಂಡುಬರುವ ಪಶ್ಚಾತ್ತಾಪವನ್ನು ಕವಿ ಹೇಗೆ ನಿರೂಪಿಸ್ತಾರೆ ಎಂಬ ಪ್ರಶ್ನೆ ಬರುತ್ತೆ. ಬಸವಣ್ಣವರ ಪ್ರಕಾರ ನೈಜ ಭಕ್ತಿಯ ಪ್ರಕಾರಗಳಾವು ಎಂಬ ಪ್ರಶ್ನೆ ಕೂಡ ಬರುತ್ತೆ. ಇನ್ನು ದ್ರೌಪದಿಯ ಅವಮಾನಕ್ಕೊಳಗಾದ 3 ಪ್ರಸಂಗಗಳನ್ನು ತಿಳಿಸಿ ಅಂತ ಈ ಪ್ರಶ್ನೆ ಕೂಡ ಬರುತ್ತೆ. ಇನ್ನು 4ನೇದು ಯಾವುದಂದರೆ ಪ್ರಮದವನದಲ್ಲಿ ರಾಮನ ಸೀತೆಯರ ನಡುವೆ ಆದಂಥ ಸಂಭಾಷಣೆಯನ್ನು ಬರೆಯಿರಿ ಅಂತ ಹೇಳ್ತಾರೆ. ಇನ್ನು 5ನೇದು ಉರ್ಲಿಂಗ ಪದ್ಯ ವಚನಗಳಲ್ಲಿರ್ತಕ್ಕಂಥ ಆಶಯವೇನು ಅಂತ ಕೇಳ್ತಾರೆ. 6ನೇದು ನಿರ್ಮಲ ಚಿತ್ರದ ಅಗತ್ಯವನ್ನು ಸೋಮನಾಥನು ಹೇಗೆ ನಿರೂಪಿಸಿದ್ದಾನೆ ಎಂಬ ಪ್ರಶ್ನೆ ಬರುತ್ತೆ. 7ನೇದು ರಾವಣನ ಮನಪರಿವರ್ತನೆಯ ಸಂದರ್ಭವನ್ನು ಕವಿ ಹೇಗೆ ಚಿತ್ರಿಸಿದ್ದಾನೆ ಎಂಬ ವಿವರಣೆಯನ್ನು ಬರೀರಿ ಅಂತ ಕೇಳ್ತಾರೆ. 8ನೇದು ರಕ್ಷಕನಾದವನೇ ಭಕ್ಷಕನಾದರೆ ಬದುಕುವ ವಿಘಟನೆಯನ್ನು ಬಸವಣ್ಣವರು ಹೇಗೆ ವಿವರಿಸಿದ್ದಾರೆ ಎಂಬ ಪ್ರಶ್ನೆ ಕೂಡ ಬರುತ್ತೆ. ಇನ್ನು ನಗರ ಜೀವನದ ಯಾಂತ್ರಿಕ ವಿವರಗಳು ಕವಿತೆಯಲ್ಲಿ ಹೇಗೆ ಚಿತ್ರಿತಗೊಂಡಿವೆ ಎಂದು ವಿವರಿಸಿ ಎಂಬ ಪ್ರಶ್ನೆ ಕೂಡ ಬರುತ್ತೆ. 10ನೇದು ರಾವಣನಲ್ಲಿ ಕಂಡು ಬರ್ತಕ್ಕಂಥ ಪಶ್ಚಾತ್ತಾಪವನ್ನು ಕವಿ ಹೇಗೆ ನಿರೂಪಿಸಿದ್ದಾರೆ ಎಂಬ ಪ್ರಶ್ನೆ ಕೂಡ ಬರುತ್ತೆ. ಇನ್ನು 11ನೇದು ನಗರ ಜೀವನದ ಯಾಂತ್ರಿಕ ವಿವರಗಳನ್ನು ಮುಂಬೈ ಜಾತಕ ಕವಿತೆಯಲ್ಲಿ ಹೇಗೆ ಚಿತ್ರಿತಗೊಂಡಿದೆ ವಿವರಿಸಿ ಎಂಬ ಪ್ರಶ್ನೆ ಕೂಡ ಬರುತ್ತೆ. ಇನ್ನು 12ನೇದು ಮುಂಬೈ ಜಾತಕ ಕವಿತೆಯ ಹಿನ್ನೆಲೆಯಲ್ಲಿ ನಗರ ಜೀವನವನ್ನು ವಿಶ್ಲೇಷಿಸಿ ಎಂಬುದು ಬರುತ್ತೆ. ಇವು ಎಲ್ಲ ಪದ್ಯ ಭಾಗದಲ್ಲಿ ಬರ್ತಕ್ಕಂಥ ಪ್ರಶ್ನೋತ್ತರಗಳಾಗಿವೆ. ಇನ್ನು ಗದ್ಯ ಭಾಗದಲ್ಲಿ ಬರ್ತಕ್ಕಂಥ ಸಂದರ್ಭ ಸಹಿತ ವಿವರಣೆಗಳನ್ನು ಒಂದೊಂದಾಗಿ ನೋಡ್ಕೊಂಡು ಹೋಗೋಣ. ಅವುಗಳು ಯಾವಂದರೆ ಮತ್ತೆ ಅವರಿಗೆ ಮೂತ್ರಪಿಂಡದಲ್ಲಿ ಕಲ್ಲು ಕಾಣಿಸಲಿಲ್ಲ ಎಂಬ ವಾಕ್ಯ ಕೂಡ ಬರುತ್ತೆ. ಇನ್ನು ನಮ್ಮ ಭಾಷೆಯಲ್ಲಿ ಓದಿದ್ದೇ ಮೈಗೆ ಹತ್ತುವುದು ಎಂಬ ವಾಕ್ಯ ಬರುತ್ತೆ. ನಿನಗಾವ ರಸದೊಳಿ ಇಷ್ಟಂ ಎಂಬ ವಾಕ್ಯ ಬರುತ್ತೆ. ಇನ್ನು ಅದು ಅವರಿಗೂ ನೋಡಿರದ ಪ್ರಾಣಿ. ಇನ್ನು 5ನೇದು ಮುಂಬಯಿಯ ಪ್ರಸಿದ್ಧ ನ್ಯಾಯಾಧೀಶರು ಎಂಬ ವಾಕ್ಯ ಬರುತ್ತೆ.
ಸೀತಾ ಅಪಹರಣ ಕಥನದೊಳ್ ಬಯಕೆಯೇ ಎಂಬ ವಾಕ್ಯ ಕೂಡ ಬರುತ್ತೆ. ಇನ್ನು ದುರಂತದ ಮೂಲ ಬೀಜಗಳು ಚಹಾ ಗಿಡದ ರೂಪದಲ್ಲಿ ಬಂದವು ಎಂಬ ವಾಕ್ಯ ಬರುತ್ತೆ. ಅದೃಷ್ಟ ನಿನಗೂ ಇತ್ತಲ್ಲೇ ಎಂಬ ವಾಕ್ಯ ಕೂಡ ಬರುತ್ತೆ. ಪದ್ಯಂ ವದ್ಯಂ ಗದ್ಯಂ ಹೃದಯವು ಎಂಬ ವಾಕ್ಯ ಬರುತ್ತೆ. ಇನ್ನು ಹಾಡುವುದು ಅವುಗಳಿಗೆ ಅನಿವಾರ್ಯ, ಅವುಗಳ ಕರ್ಮ ಎಂಬ ವಾಕ್ಯ ಕೂಡ ಬರುತ್ತೆ. 12ನೇದು ಕನ್ನಡಂ ಕಸ್ತೂರಿಯತ್ತೆ ಎಂಬ ವಾಕ್ಯ ಕೂಡ ಬರುತ್ತೆ. ನೋಡು ನಿನ್ನ ಎದುರು 2 ಆಯ್ಕೆಗಳಿವೆ ಎಂಬ ಪ್ರಶ್ನೆ ಕೂಡ ಬರುತ್ತೆ. ಅದೃಷ್ಟವನ್ನೇ ಅವಲಂಬಿಸಿ ಬದುಕಲು ಸಾಧ್ಯವೇ ಎಂಬ ವಾಕ್ಯ ಕೂಡ ಬರುತ್ತೆ. ಈ ವಿಡಿಯೋನ ಲಾಸ್ಟ್ ಗಂಟೆ ನೋಡ್ಕೊಂಡೋಗಿ, ಯಾಕಂದರೆ ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಗಳನ್ನು ನಾವು ಹೇಳ್ಕೊಂಡೋಗಿದೆ. ಇವುಗಳನ್ನು ನೋಡ್ಕೊಂಡ್ರಿಂದ ನಿಮಗೆ ಎಷ್ಟು 70+ ಬರೋ ಚಾನ್ಸಸ್ 70+ ಬರೋ ಚಾನ್ಸಸ್ ಜಾಸ್ತಿ ಇದೆ. ಅದಕ್ಕೋಸ್ಕರ ನೀವು 70-80+ ಬರೋ ಚಾನ್ಸಸ್ ಜಾಸ್ತಿ ಇದೆ. ಅದಕ್ಕೋಸ್ಕರ ನೀವು ನೋಡ್ಕೊಳ್ಳೇಬೇಕು. ಇನ್ನು ನಾವು 4 ಮಾರ್ಕ್ನ ಪ್ರಶ್ನೆಗಳನ್ನು ನೋಡ್ಕೊಂಡು ಹೋಗೋಣ. ಗದ್ಯ ಭಾಗದಲ್ಲಿ ಬರ್ತಕ್ಕಂಥ ಬಸಲಿಂಗ ಎದುರಿಸ್ತಿದ್ದ ಸಮಸ್ಯೆಗಳು ಯಾವುವು ವಿವರಿಸಿ ಅಂತ ಕೇಳ್ತಾರೆ. ಚಿನ್ನಮ್ಮ ಬೆಳ್ಳಿ ಲೋಟವನ್ನು ಮತ್ತೆ ಹೊಳೆಗೆ ಎಸೆಯಲು ಕಾರಣವೇನು ಅಂತ ಕೇಳ್ತಾರೆ. ದನಿ ಮತ್ತು ಹೊಳೆ ನಡುವೆ ಇರತಕ್ಕಂಥ ಸಮರವನ್ನು ಚಿತ್ರಿಸಿ ಅಂತ ಕೇಳ್ತಾರೆ. ಇನ್ನು 4ನೇದು ಸೋಮಲಿಂಗ ಕೊನೆಯಲ್ಲಿ ತೆಗೆದುಕೊಂಡ ನಿರ್ಧಾರ ಯಾವುದು, ಅದಕ್ಕೆ ಕಾರಣವೇನು ಅಂತ ಕೇಳ್ತಾರೆ. ಚಿನ್ನಮ್ಮ ಮತ್ತು ಅವಳ ಕುಟುಂಬ ಹೊಳೆಯ ಮೇಲೆ ಅಸಹನೆ ಉಂಟಾಗಲು ಕಾರಣವೇನು ಅಂತ ಕೇಳ್ತಾರೆ. ಇನ್ನು 6ನೇದು ಲೇಖಕಿಯ ಪತಿಯ ಮೂತ್ರಪಿಂಡದಲ್ಲಿ ಕಲ್ಲು ಕರಗಿದ್ದು ಹೇಗೆ ಅಂತ ಕೇಳ್ತಾರೆ. ಇನ್ನು 7ನೇದು ಕಮಲಾ ಮೇಡಮ್ ಮೂತ್ರಪಿಂಡದಲ್ಲಿ ಕಲ್ಲು ಮೂಡುವಿಕೆಯನ್ನು ವಿವರಿಸಿ ಅಂತ ಕೇಳ್ತಾರೆ. ಇನ್ನು ನಾವು ದೀರ್ಘಗದ್ಯದಲ್ಲಿ ಬರ್ತಕ್ಕಂಥ ದೀರ್ಘಗದ್ಯ ಯಾವುದಂದರೆ ಕೃಷ್ಣೇಗೌಡನಲ್ಲಿ ತುಂಬ ಇಂಪಾರ್ಟೆಂಟ್. ಇದನ್ನು ನೋಡ್ಕೊಳ್ಳೋದ್ರಿಂದ ನಿಮಗೆ 30 ಮಾರ್ಕ್ಸ್ಗಿಂತ ಜಾಸ್ತಿ ಮಾರ್ಕ್ಸ್ಗಳು ಬರೋ ಚಾನ್ಸಸ್ ಜಾಸ್ತಿ ಇವೆ. ಅದಕ್ಕೋಸ್ಕರ ಇದನ್ನು ನೋಡ್ಕೊಳ್ಳೇಬೇಕು. ಇದರಲ್ಲಿ ಬರ್ತಕ್ಕಂಥ ಕ್ವಶನ್ಗಳನ್ನು ನೋಡ್ಕೊಂಡು ಹೋಗೋಣ. 2 ಅಂಕದ ಪ್ರಶ್ನೆಗಳನ್ನು ನೋಡ್ಕೊಂಡು ಹೋಗೋಣ. ಇಲ್ಲಿ ಕೃಷ್ಣೇಗೌಡನ ಆನೆ ಹುಟ್ಟಿ ಬೆಳೆದ ಬಗೆಯನ್ನು ತಿಳಿಸಿ ಅಂತ ಕೇಳ್ತಾರೆ. ನಮ್ಮ ಕಡೆ ಕೆಮ್ಮು ಕಾಲಿಂಗ್ ಬೆಲ್ ಇದ್ದ ಹಾಗೆ ಎಂದು ನಿರೂಪಕರು ಹೇಳಿದೇಕೆ ಅಂತ ಕೇಳ್ತಾರೆ. ಇನ್ನು ಇದಕ್ಕೆ ದುರ್ಗಪ್ಪ ಏಕೆ ಬಂದಿರಬಹುದು ಎಂಬ ನಿರೂಪಕರ ಯೋಚಿಸಿದರು ಎಂಬ ಬಗ್ಗೆ ನಿರೂಪಕರು ಯೋಚಿಸಿದರು ಎಂಬ ಪ್ರಶ್ನೆ ಕೂಡ ಬರುತ್ತೆ. ಇನ್ನು 4ನೇ ಪ್ರಶ್ನೆ ಸೊರಗಿದ್ದಾನೆಯನ್ನು ಕೃಷ್ಣೇಗೌಡ ಹೇಗೆ ಸಾಕಿದ? ಸೊರಗಿದ ಆನೆಯನ್ನು ಕೃಷ್ಣೇಗೌಡ ಹೇಗೆ ಸಾಕಿದ ಎಂಬ ಪ್ರಶ್ನೆಯನ್ನು ಕೇಳಬಹುದು. ಇನ್ನು ಆನೆಯನ್ನು ಹದ್ದು ಬಸ್ಸಿನಲ್ಲಿ ಇಡುವುದರ ಬಗ್ಗೆ ವೇಳಾಯುಧನ ಅಪ್ಪ ಏನು ತಿಳಿಸಿದೆ ಎಂಬ ಪ್ರಶ್ನೆ ಕೂಡ ಕೇಳ್ತಾರೆ. ಇನ್ನು 6ನೇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರ ನಂಬರ್ 1 ಎನಿಮಿಗಳು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರ ಎನಿಮಿಗಳು ಯಾರು ಅಂತ ಕೇಳ್ತಾರೆ. ಇನ್ನು 7ನೇದು ಡ್ರೈವರ್ ಅಬ್ಬಾಸ್ ಕ್ಲೀನರ್ ಕೃಷ್ಣನ ಸಾವಿಗೆ ಕಾರಣಗಳೇನು ಅಂತ ಕೇಳ್ತಾರೆ. ಇನ್ನು ಆನೆಯೇ ತಿಮ್ಮಣ್ಣನ ಸಾವಿಗೆ ಕಾರಣವೆಂದು ದುರ್ಗಪ್ಪ ಹೇಳಿದಾಗ ನಿರೂಪಕರ ಪ್ರತಿಕ್ರಿಯೆ ಏನು ಇತ್ತು ಅಂತ ಕ್ವಶನ್ ಕೂಡ ಕೇಳ್ತಾರೆ. ಇನ್ನು 9ನೇದು ಆನೆ ಸಾಕುವುದರ ಬಗ್ಗೆ ಜನರ ನಂಬಿಕೆ ಏನಾಗಿತ್ತು ಅಂತ ಕೂಡ ಕೇಳ್ತಾರೆ. ಇನ್ನು 3 ಅಂಕದ ಪ್ರಶ್ನೆಗಳು ಯಾವ ಅಂತ ನೋಡ್ಕೊಂಡು ಹೋಗೋಣ. 3 ಅಂಕದಂದರೆ ಇವು ಸಂದರ್ಭ ಸಹಿತ ವಿವರಣೆಗಳು ಕೂಡ ಆಗಿವೆ. ನಮ್ಮ ಕಡೆ ಕೆಮ್ಮು ಕಾಲಿಂಗ್ ಬೆಲ್ ಇದ್ದ ಹಾಗೆ ಎಂಬ ವಾಕ್ಯವನ್ನು ಸಂದರ್ಭದಲ್ಲಿ ಕೇಳ್ತಾರೆ. ಇನ್ನು ವೆಪನ್ ಮುಖ್ಯ, ನಮಗೆ ವೆಪನ್ ಮುಖ್ಯ ಎಂಬ ವಾಕ್ಯವನ್ನು ಕೂಡ ಕೇಳ್ತಾರೆ. ನನ್ನ ಕೊಡಲಿ ಯಾಕೆ ತಂದು ಆಫೀಸ್ನಲ್ಲಿ ಇಟ್ಟಿದ್ದೀರಾ ಎಂಬ ವಾಕ್ಯವನ್ನು ಕೂಡ ಕೇಳ್ತಾರೆ. ಕಂಬದ ಮೇಲೆ ಯಾಕೋ ಕೈಲಾಸ ಕಂಡ ಹಾಗೆ ಇದೆಯಲ್ಲ ಎಂಬ ವಾಕ್ಯವನ್ನು ಕೂಡ ಕೇಳ್ತಾರೆ. ಕೋವಿ ಸಿಕ್ಕಿದೆ ಆದರೆ ಹಣ ಸಿಗಲಿಲ್ಲ ಎಂಬ ವಾಕ್ಯವನ್ನು ಕೂಡ ಕೇಳ್ತಾರೆ. ಕುಶಾಲಿಗಿಂತ ಸೊಂಡಿಲು ಬೀಸಿದರೆ ಸಾಕಲ್ಲ ಎಂಬ ಕ್ವಶನನ್ನು ಕೂಡ ಕೇಳ್ತಾರೆ. ಇನ್ನು 7ನೇದು ಡ್ರೈವರನ್ನು ಎತ್ಲಾಗ ಹೋದ ಇಲ್ಲೇ ಇದ್ದಲ್ಲ ಎಂಬ ಕ್ವಶನನ್ನು ಕೂಡ ಕೇಳ್ತಾರೆ. ಇನ್ನು 4 ಅಂಕದ ಪ್ರಶ್ನೆಗಳನ್ನು ನೋಡ್ಕೊಂಡು ಹೋಗೋಣ. ನಿರೂಪಕರು ಕೊಡಲಿ ವಸೂಲಿ ಮಾಡಲು ಹೋಗಲಿಲ್ಲಬೇಕೆ ವಿವರಿಸಿ ಅಂತ ಕೇಳ್ತಾರೆ. ಇನ್ನು ಆನೆ ಮತ್ತು ಮಾವುತ ಎಲವಿದನನ್ನು ಸಾಗ ಹಾಕಲು ಮಠದವರು ಅವನಿಸಿದ್ದೇಕೆ ಎಂಬ ಕ್ವಶನನ್ನು ಕೂಡ ಕೇಳ್ತಾರೆ. ಇನ್ನು 3ನೇದು ನಿದ್ದೆ ಮಪ್ಪರಿನಲ್ಲಿದ್ದ ಡ್ರೈವರ್ ಪರಂಧಾಮಕ್ಕೆ ಹೋದ ಸಂದರ್ಭವನ್ನು ವಿವರಿಸಿ ಅಂತ ಕೇಳ್ತಾರೆ. ಇನ್ನು 5ನೇದು ಯಾವುದಂದರೆ ನಾಗರಾಜನ ನಿಗೂಢ ಸಾವಿನ ಬಗ್ಗೆ ಜನರ ಅಭಿಪ್ರಾಯಗಳು ಏನೇನಾಗಿದ್ದವು ಎಂಬ ಕ್ವಶನನ್ನು ಕೂಡ ಕೇಳುವಂಥ ಚಾನ್ಸಸ್ ಜಾಸ್ತಿ ಇದೆ. ಇನ್ನು ನೆಕ್ಸ್ಟ್ ಕ್ವಶನ್ಗಳನ್ನು ನೋಡ್ಕೊಳ್ಳಿ. ಡ್ರೈವರ್ ಅಬ್ಬಾಸ್ ಮತ್ತು ಕ್ಲೀನರ್ ಕೃಷ್ಣನ ಸಾವಿಗೆ ಕೃಷ್ಣೇಗೌಡನ ಆನೆ ಕಾರಣವೇ ಎಂಬ ವಿವರವನ್ನು ತಿಳಿಸಿ. ಇನ್ನು
ಕೃಷ್ಣೇಗೌಡರ ಆನೆ ಹುಟ್ಟಿ ಬೆಳೆದ ಬಗೆಯನ್ನು ವಿವರಿಸಿ ಎಂಬ ಕ್ವಶನನ್ನು ಕೂಡ ಕೇಳಿದ್ದಾರೆ. ಇನ್ನು ನೆಕ್ಸ್ಟು ಲಾಸ್ಟ್ ಕ್ವಶನ್ ಯಾವುದಂದರೆ ಕಾಡಾನೆಗಳ ಹಾವಳಿ ನಿರೂಪಕರ ಅನುಭವಕ್ಕೆ ಬಂದಿದ್ದು ಹೇಗೆ ಎಂಬ ಕ್ವಶನನ್ನು ಕೂಡ ಕೇಳೋ ಚಾನ್ಸಸ್ ಇವೆ. ಇನ್ನು ಲಾಸ್ಟ್ ನಾವು ಪ್ರಬಂಧಗಳು ಯಾವ್ಯಾವ ಇಂಪಾರ್ಟೆಂಟು ಪ್ರಬಂಧಗಳ ಬಗ್ಗೆ ನಾವು ಸೆಪ್ರೇಟಾಗಿರ್ತಕ್ಕಂಥ ವಿಡಿಯೋ ಕೂಡ ಹಾಕಿದ್ದೇವೆ. ಆದರೂ ಈ ಪ್ರಬಂಧಗಳ ಹೊಸ ವಿಷಯಗಳು ಯಾವ್ಯಾವ ಬರ್ತಾವಂತ ನೋಡ್ಕೊಳ್ಳೋಣ. ಇವಾಗ ಯಾವುದಂದರೆ ಕನ್ನಡ ಭಾಷೆಯಲ್ಲಿ ಅಭಿವೃದ್ಧಿಗೊಳಿಸುವ ಮಾರ್ಗಗಳು ಯಾವ್ಯಾವ ಅಂತ ಕೇಳ್ತಾರೆ. ಇನ್ನು ಮೊಬೈಲ್ ಬಳಕೆಯ ಪರಿಣಾಮಗಳು ಯಾವ್ಯಾವ ಅಂತ ಕೇಳ್ಬೋದು. ಪುಸ್ತಕಗಳ ಮಹತ್ವ ಯಾವುದಂತ ಕೇಳ್ಬೋದು. ಸಮಾನ ಶಿಕ್ಷಣ ಅವಶ್ಯಕತೆ ಇದೆ ಅಂತ ಈ ಪ್ರಬಂಧವನ್ನು ಕೂಡ ಕೇಳ್ತಾರೆ. ಇನ್ನು ರಕ್ತದಾನ ಮತ್ತು ನೇತ್ರದಾನ ದ ಮಹತ್ವವನ್ನು ತಿಳಿಸಿ ಅಂತ ಕೇಳ್ತಾರೆ. ಕ್ರೀಡೆ ಮತ್ತು ನಮ್ಮ ಆರೋಗ್ಯ ಎಂಬ ಪ್ರಬಂಧದ ಬಗ್ಗೆ ವಿವರಿಸಿ ಅಂತ ಕೇಳ್ತಾರೆ. ಸಾಂಸ್ಕೃತಿಕ ಚಟುವಟಿಕೆಗಳ ಮಹತ್ವ ಈ ಪ್ರಬಂಧವನ್ನು ಕೂಡ ಕೇಳುವ ಚಾನ್ಸಸ್ ಜಾಸ್ತಿ ಇದೆ. ಇನ್ನು ಶಿಕ್ಷಣದಲ್ಲಿ ತಂತ್ರಜ್ಞಾನದ ಬಳಕೆ ಎಂಬ ವಿಷಯದ ಬಗ್ಗೆ ಪ್ರಬಂಧವನ್ನು ಬರೆಯಿರಿ ಅಂತ ಕೇಳ್ಬೋದು. ಇನ್ನು ಸ್ವಚ್ಛ ಭಾರತ ಅಭಿಯಾನ ಇದರ ಬಗ್ಗೆಯೂ ಕೂಡ ಪ್ರಬಂಧವನ್ನು ಬರೆಯಿರಿ ಅಂತ ಕೇಳ್ಬೋದು. ಇವಾಗ ನಾವು ಎಲ್ಲ ವಿಷಯಗಳ ಬಗ್ಗೆ ಕೇಳ್ಕೊಂಡಿದ್ದೇವೆ. ಯಾವುದಂದರೆ ಪದ್ಯ, ಗದ್ಯ ಮತ್ತು ದೀರ್ಘಗದ್ಯ, ಅದಲ್ಲದೆ ಕೊನೆಗೆ ಪ್ರಬಂಧ ಕೂಡ ನಾವು ನೋಡ್ಕೊಂಡಿದ್ದೇವೆ. ಇದರಲ್ಲಿ ಕಂಪಲ್ಸರಿಯಾಗಿ ನಿಮಗೆ ಇಲ್ಲ ಅಂದರೂ 70+ ಬಂದೇ ಬರುತ್ತೆ. ಅದಕ್ಕೋಸ್ಕರ ನೀವು ನೋಡ್ಕೊಳ್ಳಿ. ಇದರಿಂದ ನಿಮಗೆ ಸ್ಕೋರಿಂಗ್ ಕೂಡ ಜಾಸ್ತಿ ಆಗುತ್ತೆ. ಈ ಕ್ವಶನ್ಗಳನ್ನು ನೀವು ಓದ್ಕೊಂಡು ಹೋಗೋದ್ರಿಂದ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಕೊನೆಯ ಟೈಮಲ್ಲಿ ನೀವು ನೋಡ್ಕೊಂಡು ಹೋಗೋದ್ರಿಂದ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಅದೇ ಅಲ್ಲದೆ ಗ್ರಾಮರ್ ಕೂಡ ನೀವು ನೋಡ್ಕೊಳ್ಳೇಬೇಕು. ಗ್ರಾಮರಲ್ಲಿ ಕೂಡ ಜಾಸ್ತಿ ಮಾರ್ಕ್ಸ್ ಬರುತ್ತೆ. ಗ್ರಾಮರ್ ಕೂಡ ಇಂಪಾರ್ಟೆಂಟು. ಗ್ರಾಮರ್ಗೋಸ್ಕರ ನಾವು ಬೇರೆ ವಿಡಿಯೋನ ಮಾಡಿ ಹಾಕಿದ್ದೇವೆ, ಅದನ್ನು ಕೂಡ ನೀವು ನೋಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಕ್ತಾಯ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದ್ರ ಮುಖಾಂತರ ನಮ್ಮ ವಿಡಿಯೋನ ಎಲ್ಲರಿಗೂ ಕಳುಹಿಸಿ ಅಂತ ಹೇಳ್ತಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಬೆಲ್ ಐಕಾನನ್ನು ಒತ್ತೋದ್ರಿಂದ ಪ್ರತಿಯೊಂದು ವಿಡಿಯೋ ಕೂಡ ನಿಮಗೆ ನೋಟಿಫಿಕೇಷನ್ ರೂಪದಲ್ಲಿ ಬರುತ್ತೆ. ಅದಕ್ಕೋಸ್ಕರ ನೀವು ಪ್ರತಿಯೊಂದು ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋವನ್ನು ನಾವು ಮುಕ್ತಾಯಗೊಳಿಸೋಣ. ಎಲ್ಲರಿಗೂ ಧನ್ಯವಾದಗಳೊಂದಿಗೆ ಎಲ್ಲರಿಗೂ ನಾಳೆ ಇರತಕ್ಕಂಥ ಎಕ್ಸಾಮ್ಗೆ ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತೇವೆ. ಎಲ್ಲರೂ ಕೂಡ ಚೆನ್ನಾಗಿ ಎಕ್ಸಾಮನ್ನು ಬರೀರಿ. ಪ್ರತಿಯೊಂದು ಕ್ವಶನನ್ನು ಕೂಡ ಬಿಡಬೇಡಿ. ನಿಮಗೆ ಕ್ವಶನ್ ಅರ್ಥ ಬರಲಿಲ್ಲ ಅಂದ್ರೂ ಯಾವುದಾದ್ರೂ ಜನರಲ್ ಆಗಿ ಬರೆಯೋಕ್ಕೆ ಟ್ರೈ ಮಾಡಿ. ಒಂದು ಅಥವಾ 2 ಮಾರ್ಕ್ಸನ್ನು ಕೊಡ್ತಾರೆ. ಅದಕ್ಕೋಸ್ಕರ ನೀವು ಒಂದು ಕ್ವಶನನ್ನು ಬಿಟ್ಟು ಬರೋಕ್ಕೆ ಹೋಗಬೇಡಿ. ಎಲ್ಲನೂ ಚೆನ್ನಾಗಿ ಓದ್ಕೊಂಡೋಗಿ ಮತ್ತು ಎಲ್ಲನೂ ಟಚ್ ಮಾಡಿ ಬನ್ನಿ ಅಂತ ಹೇಳ್ತಾ ಈ ವಿಡಿಯೋನ ಮುಕ್ತಾಯಗೊಳಿಸೋಣ.